ಮೈಸೂರು ಅರಮನೆಯನ್ನ ಎಷ್ಟು ಬಾರಿ ಕಟ್ಟಿದ್ದಾರೆ ಗೊತ್ತಾ? ನಮ್ಮ ಮೈಸೂರಿಗೆ ಮೈಸೂರು ಅನ್ನೋ ಹೆಸರು ಹೇಗೆ ಬಂತು? ಮೈಸೂರು ಅರಮನೆಯನ್ನ ಕಟ್ಟಬೇಕಾದರೆ ಎಷ್ಟೆಲ್ಲ ಅನಾಹುತಗಳು ನಡೆದೋಯ್ತು ಗೊತ್ತಾ? ಜೊತೆಗೆ ಅಷ್ಟು ದೊಡ್ಡ ಅರಮನೆಯನ್ನ ಕಟ್ಟೋದಿಕ್ಕೆ ಎಷ್ಟು ಹಣ ಖರ್ಚಾಯಿತು? ಹಾಗೆಯೇ ಮೈಸೂರಿನ ಅರಮನೆಗೆ ಸುರಂಗ ಮಾರ್ಗ ಇರುವುದು ನಿಜಾನಾ ಎಂಬಂತ ಮೈಸೂರು ಅರಮನೆಯ ರಹಸ್ಯಗಳನ್ನ ತಿಳಿದುಕೊಳ್ಳೋಣ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತಾನೆ ಕರೆಯಲ್ಪಡುವ ಮೈಸೂರಿಗೆ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ, ಇದರ ಹಿಂದಿರುವ ಕಥೆ ಏನೆಂದರೆ, ಈ ಹಿಂದೆ ಒಬ್ಬ ದೈತ್ಯ ಮಹಿಷಾಸುರ ಎಂಬ ರಾಕ್ಷಸ ವಾಸವಾಗಿದ್ದ. ಅವನು ಎಲ್ಲರಿಗೂ ತುಂಬಾ ತೊಂದರೆ ಕೊಡುತ್ತಿದ್ದ. ಈ ರಾಕ್ಷಸನಿಂದ ರಕ್ಷಿಸಲು ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯ ಅವತಾರ ಎತ್ತಿ ಮೈಸೂರಿನ ಒಂದು ಬೆಟ್ಟದ ಮೇಲೆ ಆ ರಾಕ್ಷಸನನ್ನ ಕೊಂದು ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿ. ಅಂದಿನಿಂದ ಆ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರು ಬಂತು. ಹಾಗೆ ಆ ಊರಿನಲ್ಲಿ ಮಹಿಷಾಸುರನು ಕೂಡ ವಾಸ ಮಾಡುತ್ತಿದ್ದರಿಂದ ಆ ಊರಿಗೆ ಮಹಿಷಾಸುರನ ಊರು ಅಥವಾ ಮೈಸೂರು ಎಂದು ಕರೆಯುತ್ತಾ ಅದು ಮೈಸೂರು ಎಂದು ಬದಲಾಯಿತು. ಈ ಮೈಸೂರು ಹಲವಾರು ವಿಶೇಷತೆಗಳೊಂದಿದೆ. ಅದರಲ್ಲಿ ಮೈಸೂರಿನ ಅರಮನೆ ತುಂಬಾ ಪ್ರಸಿದ್ಧವಾಗಿದೆ. ಈ ಅರಮನೆಗೆ ಇನ್ನೊಂದು ಹೆಸರಿದೆ, ಅದೇ ಅಂಬಾವಿಲಾಸ ಅರಮನೆ. ಮೈಸೂರು ನಗರಗಳಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಇದೇ ಕಾರಣದಿಂದ ಮೈಸೂರನ್ನು ಅರಮನೆಗಳ ನಗರಿ ಎಂದು ಕರೆಯಲಾಗುತ್ತದೆ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ರಾಜವಂಶಸ್ಥರ ನಿವಾಸ ಮತ್ತು ದರ್ಬಾರ್ ಶಾಲೆಯಾಗಿತ್ತು. ಮೈಸೂರು ಅರಮನೆಯ ಇತಿಹಾಸ ಸುಮಾರು 600 ವರ್ಷಗಳ ಹಳೆಯದು. ಒಡೆಯರ್ ಅರಸರು 14ನೆಯ ಶತಮಾನದಲ್ಲಿ ಒಂದು ಅರಮನೆಯನ್ನು ಕಟ್ಟಿದ್ದರು. 1638ರಲ್ಲಿ ರಣಧೀರ ಕಂಠೀರವ ನರಸರಾಜ್ ಒಡೆಯರ್ ಕಾಲದಲ್ಲಿ ಆ ಅರಮನೆಗೆ ಸಿಡಿಲು ಬಡಿದು ಆ ಅರಮನೆ ನಾಶವಾಯಿತು. ಆಗ ಅರಮನೆಯನ್ನ ರಿಪೇರಿ ಮಾಡಿ ಸರಿ ಮಾಡಿಸಲಾಗಿತ್ತು. ಆದರೆ ಅರಮನೆ ಕೆಲವು ವರ್ಷಗಳ ನಂತರ ಮತ್ತೆ ಪೂರ್ತಿಯಾಗಿ ಹಾಳಾಗಿದ್ದರಿಂದ 1793ರ ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಪೂರ್ತಿ ಅರಮನೆಯನ್ನ ಬೀಳಿಸಲಾಯಿತು. ಮತ್ತೆ 1803ರಲ್ಲಿ 3ನೇ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ಹೊಸದಾಗಿ ಮರ ಮತ್ತು ಇಟ್ಟಿಗೆಯಿಂದ ಮತ್ತೊಂದು ಅರಮನೆಯನ್ನ ನಿರ್ಮಿಸಲಾಯಿತು. ಆದರೆ ರಾಜಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆ ಸಂದರ್ಭದಲ್ಲಿ ಅರಮನೆಗೆ ಬೆಂಕಿ ಬಿದ್ದು ಅರಮನೆ ಸಂಪೂರ್ಣವಾಗಿ ನಾಶವಾಯಿತು. ಇದರಿಂದ ಅರಮನೆ ವಾಸಿಗಳು ಸಮೀಪದ ಜಗನ್ಮೋಹನ್ ಅರಮನೆಗೆ ಸ್ಥಳಾಂತರಾಗುತ್ತಾರೆ. ಅದಾದ ನಂತರ ಮತ್ತೆ ವಿಭಿನ್ನವಾಗಿ ಕನಸಿನ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿಯಾಗಿದ್ದಂತ ಹೆನ್ರಿ ಇರ್ವಿನ್ ಅವರನ್ನ ನೇಮಕ ಮಾಡಲಾಗುತ್ತದೆ. 1897ರಲ್ಲಿ ಅರಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭಿಸುತ್ತಾರೆ. ಸುಮಾರು 15 ವರ್ಷಗಳ ನಂತರ 1912ರಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ರಾಜರಾಗಿದ್ದಾಗ ಅರಮನೆ ಪೂರ್ಣಗೊಳ್ಳುತ್ತದೆ. ಇನ್ನು ಇಷ್ಟು ಬೃಹತ್ ಅರಮನೆ ಕಟ್ಟಲು ಅಂದು ಖರ್ಚಾದ ಹಣ ಎಷ್ಟು ಅಂತ ನೋಡೋದಾದ್ರೆ 41,47,917 ರೂಪಾಯಿಗಳು. ಅರಮನೆಯನ್ನ ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣಿಸೋದು ಬೊಂಬೆ ತೊಟ್ಟಿ. ಈ ಬೊಂಬೆ ತೊಟ್ಟಿಯಲ್ಲಿ ಸಾಂಪ್ರದಾಯಿಕ ಬೊಂಬೆಗಳಿವೆ. ಪ್ರಪಂಚದ ನಾನಾ ರೀತಿಯ ಚಿನ್ನ, ಬೆಳ್ಳಿ, ಅಮೃತ ಶಿಲೆ, ದಂತಗಳಿಂದ ಮಾಡಲ್ಪಟ್ಟ ಅನೇಕ ಪ್ರಾಚೀನ ವಸ್ತುಗಳಿವೆ. ಇನ್ನು ಮೈಸೂರಿನ ಅರಮನೆಯಲ್ಲಿರುವ ಆನೆ ತಲೆಗಳು ನಿಜವಾದ ಆನೆಯ ತಲೆಗಳಾಗಿವೆ. ಹೌದು, 1955ರಲ್ಲಿ 2 ಆನೆಗಳು ಬಂಡೀಪುರ ಹತ್ತಿರದ ಹಳ್ಳಿಗಳಲ್ಲಿ ಜನರಿಗೆ ತುಂಬಾ ತೊಂದರೆ ಕೊಡುತ್ತಾ ಇರುತ್ತವೆ. ಈ ವಿಷಯ ತಿಳಿದ ಮಹಾರಾಜರು ಆ 2 ಆನೆಗಳನ್ನು ಬೇಟೆಯಾಡಿ ಅವುಗಳ ತಲೆಯನ್ನ ಕತ್ತರಿಸಿ ತಂದು ಅರಮನೆಯ ಒಳಗಡೆ ಬಾಗಿಲ ಬಳಿ 2 ಕಡೆ ಆನೆಯ ನಿಜವಾದ ತಲೆಗಳನ್ನ ಅಳವಡಿಸಲಾಗುತ್ತದೆ. ಆದರೆ ಆನೆಯ ತಲೆಗಳಲ್ಲಿ ಕಣ್ಣು ಮತ್ತು ದಂತಗಳು ಮಾತ್ರ ನಕಲಿಗಳಾಗಿದ್ದು ಮತ್ತುಳಿದ ಚರ್ಮದ ಭಾಗ ನಿಜವಾದ ಆನೆಯ ತಲೆಯಾಗಿದೆ. ಆನೆಯ ತಲೆಗಳು ಹಾಳಾಗಬಾರದು, ಕೆಟ್ಟೋಗಬಾರದು ಅಂತ ವರ್ಷಕ್ಕೊಮ್ಮೆ ಅವುಗಳಿಗೆ ಕೆಮಿಕಲ್ಸ್ಗಳನ್ನ ಹಾಕಲಾಗುತ್ತದೆ.
ಅರಮನೆಯಲ್ಲಿ ತುಂಬಾ ವಿಶೇಷವಾಗಿರುವುದು ಏನೆಂದರೆ ಅದು ಅಂಬಾರಿ. ಸರಿಸುಮಾರು 84 ಕೆಜಿಗಳಷ್ಟು ಚಿನ್ನವನ್ನ ಬಳಸಿ ಅಂದವಾಗಿ ರೂಪಿಸಿರುವ ಈ ಅಂಬಾರಿ ಶ್ವೇತ ಚಾಮರಗಳಿಂದ ಅಲಂಕೃತಗೊಂಡಿದೆ. ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಜೃಂಭಣೆಯಿಂದ ದಸರಾ ಹಬ್ಬದಲ್ಲಿ ಅದ್ದೂರಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದರು. ಆದರೆ ಈಗ ಅಂಬಾರಿ ಒಳಗಡೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಲಾಗುತ್ತದೆ. ಇನ್ನು ಅರಮನೆಯಲ್ಲಿರುವ ದರ್ಬಾರ್ ಹಾಲಿನ ತುಂಬ ಭವ್ಯವಾದ ಸಾಕಷ್ಟು ಕಂಬಗಳಿವೆ. ಈ ದರ್ಬಾರ್ ಹಾಲ್ನ ಗೋಡೆಗಳ ಚಿತ್ತಾರಗಳನ್ನ ನೋಡೋಕೆ ನಿಜಕ್ಕೂ 2 ಕಣ್ಣು ಸಾಲದು. 1942ರ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪಾಲಂಕಾರ ಮಾಡಿಸಲಾಗುತ್ತೆ. ಒಟ್ಟಾರೆ ಇಡೀ ಅರಮನೆಗೆ 97,000ಕ್ಕೂ ಹೆಚ್ಚು ಬಲ್ಬ್ಗಳನ್ನ ಅಳವಡಿಸಲಾಗಿದೆ. ಇಷ್ಟೊಂದು ವಿದ್ಯುತ್ ಅನ್ನ ಬಳಸುವುದರಿಂದ ಪ್ರತಿ ವರ್ಷ 80 ಲಕ್ಷಕ್ಕಿಂತ ಅಧಿಕವಾಗಿ ಕರೆಂಟ್ ಬಿಲ್ ಬರುತ್ತದೆ. ರಾತ್ರಿ ಸಮಯದಲ್ಲಿ ಮೈಸೂರು ಅರಮನೆಯನ್ನ ನೋಡಿದರೆ ಚಿನ್ನದ ಗುಡಿಯಂತೆ ಕಾಣುತ್ತದೆ. ಈ ಮೈಸೂರು ಅರಮನೆ ಬರೋಬ್ಬರಿ 72 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿದೆ. ಇನ್ನು ಅತಿ ಮುಖ್ಯವಾಗಿ ಮೈಸೂರು ಅರಮನೆಗೆ ಸುರಂಗ ಮಾರ್ಗಗಳು ಇರೋದು ನಿಜಾನಾ ಅಂತ ನೋಡೋದಾದ್ರೆ, ಆಗಿನ ಕಾಲದಲ್ಲಿ ರಾಜರುಗಳು ಬೇಕಂತಲೇ ಅಂತ ಸುರಂಗ ಮಾರ್ಗಗಳನ್ನು ಕೊರೆಸುತ್ತಿದ್ದರು. ಯಾಕೆಂದರೆ ಅವರ ಶತ್ರುಗಳು ಏಕಾಏಕಿ ದಾಳಿ ಮಾಡಿದರೆ ಆ ಸುರಂಗ ಮಾರ್ಗದಿಂದ ಬೇರೆ ಪ್ರದೇಶಗಳಿಗೆ ಗುಟ್ಟಾಗಿ ಹೋಗುತ್ತಿದ್ದರು. ಇದರ ಜೊತೆಗೆ ಅರಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳಾದಂತಹ ಚಿನ್ನ, ಒಡವೆ, ವಜ್ರಗಳನ್ನ ಶತ್ರುಗಳ ಕೈಗೆ ಸಿಗದ ಹಾಗೆ ಕಾಪಾಡಿಕೊಳ್ಳಲು ಸುರಂಗ ಮಾರ್ಗದಿಂದಲೇ ಸಾಗಿಸುತ್ತಿದ್ದರು. ಈ ರೀತಿ ಸುರಂಗಗಳು ನಮ್ಮ ಮೈಸೂರಿನಲ್ಲಿದೆ. ಅದು ಕೂಡ ಎಲ್ಲಿಂದ ಎಲ್ಲಿಯವರೆಗೆಂದರೆ ಮೈಸೂರು ಅರಮನೆಯಿಂದ ರಾಣಿಬಂಗಲೆಗೆ, ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ, ಮತ್ತೊಂದು ಅರಮನೆಯಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಅಷ್ಟೇ ಅಲ್ಲದೆ ಮೈಸೂರಿನ ಅರಮನೆಯಲ್ಲಿ ಕೆಲವು ರೂಮ್ಗೆ ಬೀಗ ಹಾಕಲಾಗಿದೆ. ಏಕೆಂದರೆ ಪೂರ್ವಿಕರು ಬಳಸುತ್ತಿದ್ದಂತಹ ಎಲ್ಲಾ ಸಾಮಗ್ರಿಗಳನ್ನ ಆ ಕೋಣೆಯಲ್ಲಿ ಎತ್ತಿಡಲಾಗಿದೆ. ಆ ಕೋಣೆಗಳಿಂದ ಬೇರೆ ಪ್ರದೇಶಗಳಿಗೂ ಕೂಡ ಸಂಪರ್ಕ ಇರಬಹುದು ಎಂದು ಹೇಳಲಾಗುತ್ತದೆ. ಇದಿಷ್ಟು ಮೈಸೂರು ಅರಮನೆಯ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.